ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಇವರ ಶಾಲಾ ಸಭೆ ಹಾಗೂ ಪೋಷಕರ ಸಭೆಗೆ ಎಲ್ಲರಿಗೂ ಸ್ವಾಗತಿಸಲಾದರೆ ನಮ್ಮ ಪ್ರಾರ್ಥನಾ ಗೀತೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಆರತಿ ಮತ್ತು ಸಂಘಟನೆಗಳು ಬನ್ನಿ. देवी सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ಮಧ್ಯಾಹ್ನದ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನೆ ಈ ಒಂದು ಕಾರ್ಯಕ್ರಮದ ಶಾಲಾ ಪಾಲಕ ಸಭೆಗೆ ಅಧ್ಯಕ್ಷರಾಗಿ ಆಗಮಿಸುವಂತ ಕೃಷಿ ಇಲಾಖೆ ಅಧಿಕಾರಿಗಳಾದ ಶ್ರೀ ಆಸಿ ನಾಯ್ಕ ಅವರನ್ನ ನಾವು ನಮ್ಮ ಶಾಲೆಯ ಪರವಾಗಿ ಎಸ್ಡಿಎಂಸಿಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಹಾಗೆ ನಮ್ಮ ಎಸ್ಡಿಎಂಸಿಯ ಅಧ್ಯಕ್ಷರಾದಂತ ಶ್ರೀಯುತ ಪ್ರಕಾಶ್ ನಾಯ್ಕ ಕೂಡ ಶಾಲಾ ವತಿಯಿಂದ ನಮ್ಮ ಎಸ್ಡಿಎಂಸಿಯ ಇತರ ಸದಸ್ಯರ ವತಿಯಿಂದ ಹಾಗೂ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಸ್ಡಿಎಂಸಿಯ ಉಪಾಧ್ಯಕ್ಷರಾದ ಶ್ರೀಮತಿ ರೇಣುಕಾ ಗೌಡ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಒಂದು ಪಾಲಕ ಪೋಷಕರ ಸಭೆಗೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ವ್ಯವಸ್ಥಾಪಕರು ರೂವಾರಿಗಳು ಆದಂತ ಶ್ರೀಮತಿ ಗೀತಾ ಗಾಂವ್ಕರನ್ನ ನಾವು ಶಾಲಾ ವತಿಯಿಂದ ಎಸ್ಡಿಎಂಸಿ ವತಿಯಿಂದ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಆದರಪೂರ್ವಕವಾಗಿ ಮಧ್ಯಾಹ್ನದ ಉಪಹಾರ ಯೋಜನೆಯ ಕಾರ್ಯ ನಡೆಸಿದ ಮಧುರಾ ನಾಯಕ್ ಮತ್ತು ಸುಲೋಚನಾ ನಾಯ್ಕ್, ಸಮಗ್ರ ಶಿಕ್ಷಣ ಅಭಿಯಾನದ ಕಾರ್ಯವನ್ನು ಕೈಗೊಂಡ ಪವಿತ್ರ ಗೌಡ ಹಾಗೂ ಗೌರಿ ಗೌಡರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಅವಧಿಯನ್ನ ನಾವು ಬೇಗ ಹೇಳಿದ್ರು ಕೂಡ ಆ ಸಂದರ್ಭಕ್ಕೆ ತಕ್ಕಂತೆ ಆದಷ್ಟು ಸಭೆಯಲ್ಲಿ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಆಗಮಿಸುವಂತ ಎಲ್ಲ ಬರುವ ನಿರೀಕ್ಷೆ ನಮ್ಮಲ್ಲಿದೆ. ಇಲ್ಲಿ ಆಗಮಿಸುವಂತ ಎಲ್ಲ ಪಾಲಕ ಪೋಷಕರಿಗೂ ಎಸ್ಡಿಎಂಸಿ ಸದಸ್ಯರಿಗೂ ಎಲ್ಲರಿಗೂ ಇನ್ನೊಮ್ಮೆ ನಮ್ಮ ಶಾಲಾ ವತಿಯಿಂದ ಹಾಗೂ ಎಸ್ಡಿಎಂಸಿ ವತಿಯಿಂದ ಹಾಗೂ ಒಂದು ವಿದ್ಯಾರ್ಥಿಗಳ ವತಿಯಿಂದ ಆದರಪೂರ್ವಕವಾಗಿ ಜೊತೆಗೆ ಎಸ್ಡಿಎಂಸಿ ಸದಸ್ಯರುಗಳು ಕೂಡ ಆದರಪೂರ್ವಕವಾದ ಸ್ವಾಗತವನ್ನ ಕೊಡ್ತೇನೆ. ಕಾರ್ಯಕ್ರಮಕ್ಕೆ ನಾವೆಲ್ಲ ತಿಳಿದಂತೆ ಒಂದು ಸಭೆ ಮೀಟಿಂಗು ಯಾವುದೂ ಅಲ್ಲ, ಚರ್ಚಾ ಕೂಟ ಅಂತಾನು ಹೇಳ್ಬೋದು. ಈಗಾಗಲೇ ನಮ್ಮ ಒಂದು ಕೋಲಾರ ತಾಲೂಕಿನಲ್ಲಿ ಈಗಾಗಲೇ ಒಂದು 56-57 ಶಾಲೆಗಳಲ್ಲಿ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗಿದೆ ಮತ್ತು ಒಂದು 15 ಶಾಲೆಗಳು ಮಧ್ಯಾಹ್ನ ಉಪಹಾರ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗಿದೆ. ಇಲ್ಲಿ ಪ್ರಪ್ರಥಮವಾಗಿ ಹೇಳ್ಬೇಕಂದ್ರೆ ಮಧ್ಯಾಹ್ನ ಉಪಹಾರ ಯೋಜನೆ ಎರಡೂ ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಿಕ್ಕೆ ಹಮ್ಮಿಕೊಂಡು ಇಲ್ಲಿ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮಾಜದೊಡನೆ ಬೆರೆತು ಮಾಡುವಂತದ್ದು. ಸಾಮಾನ್ಯವಾಗಿ ನಿಮ್ಮ ಒಂದು ಶಾಲೆಯಲ್ಲಿ ಎಲ್ಲ ಸಾಕಷ್ಟು ಆಡಿಟ್ಗಳು ನಡೀತದೆ, ಇನ್ಸ್ಪೆಕ್ಷನ್ ನಡೀತದೆ, ಬೇರೆ ಬೇರೆ CRPಗಳು BEOರು ಬೇರೆ ಬೇರೆಯವ್ರು ಬರ್ತಾರೆ, ಬಂದು ಎಲ್ಲ ದಾಖಲಾತಿಯನ್ನು ನೋಡ್ತಾರೆ, ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ, ಪ್ರತಿಯೊಂದನ್ನು ಮಾಡ್ತಾರೆ. ಆದ್ರೆ ಪಾಲಕರ ಮನೆ ಭೇಟಿಯಾಗ್ಲಿ ಈ ತರ ಸಭೆ ಆಗ್ಲಿ ಯಾವುದೇ ಒಂದು ಯೋಜನೆಯಿಂದ ಅಥವಾ ಯಾವುದೇ ಒಂದು ಇನ್ಸ್ಪೆಕ್ಷನ್ ಅಲ್ಲೂ ಮಾಡ್ತಾ ಇಲ್ಲ. ನಾವು ಸಮಾಜದೊಳಗೆ ಬೆರೆತು ಮಾಡುವಂತದ್ದು. ಸರ್ಕಾರ ತಮಗೆಲ್ಲ ಗೊತ್ತಿರುವಂತೆ
ಈಗಾಗಲೇ ಸಾಕಷ್ಟು ಬೆನಿಫಿಟ್ಗಳನ್ನ ಉಪಯೋಗಗಳನ್ನ ತಮಗೆ ಅಂದ್ರೆ ತಮ್ಮ ಮಕ್ಕಳಿಗೆ ನೀಡಿದೆ. ಅದ್ರ ಕುರಿತಾಗಿ ತಮಗೆ ಅದ್ರ ಬಗ್ಗೆ ಏನು ಗೊತ್ತಿದೆ, ಮಕ್ಕಳಿಗೆ ಸರಿಯಾಗಿ ತಲುಪಿದೆಯೋ ಹೇಗೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಹೇಗೆ, ಇವೆಲ್ಲವನ್ನ ಪರಿಶೀಲನೆ ಮಾಡೋದಕ್ಕೆ ಅದರಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಯಾವಾಗ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಬಂತು, ಅದೇ ವೇಳೆಯಲ್ಲಿ ಆ ಯೋಜನೆಯಲ್ಲಿ ಕೆಲಸ ಮಾಡುವಂತ ಕೂಲಿಕಾರರಿಗೆ ಸರಿಯಾಗಿ ಪೇಮೆಂಟ್ ಆಗ್ತದೆಯೋ ಇಲ್ಲ, ಸರಿಯಾದ ನಿಜವಾದ ನೀವು ನರೇಗಾ ಕೂಲಿಕಾರರಿಗೆ ಕೆಲಸ ಮಾಡ್ತಾರೋ ಹೇಗೆ, ಇದೆಲ್ಲವನ್ನ ಪರಿಶೀಲನೆ ಮಾಡುವ ಒಂದು ಉದ್ದೇಶದಿಂದ ಸಾಮಾಜಿಕ ಪರಿಶೋಧನೆಯನ್ನ ಜಾರಿಗೆ ತಂದ್ರು. ಅಂದ್ರೆ ಸ್ಥಳ ಹಂತದಿಂದ ಪರಿಶೀಲನೆ ಮಾಡುವಂತದ್ದು. ಅದರಿಂದ ಸಕ್ಸಸ್ ಆದಂತಹ ಸರ್ಕಾರ ಏನ್ ಮಾಡ್ತು ಅಂದ್ರೆ ಕ್ರಮೇಣವಾಗಿ ಎಲ್ಲ ಯೋಜನೆಯನ್ನು ಸಾಮಾಜಿಕ ಪರಿಶೋಧನೆಗೆ ಅಳವಡಿಸಿತು. ಉದಾಹರಣೆ ಹೇಳ್ಬೇಕಾದ್ರೆ ಈಗಾಗಲೇ ನಾವು 9 ರಿಂದ 10 ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿದೀವಿ ಮತ್ತು ಈಗಾಗಲೇ 6 ಯೋಜನೆ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತ್ ರಾಜ್ಯ ಹಣಕಾಸು, ತಾಲೂಕ್ ಪಂಚಾಯತ್ ರಾಜ್ಯ ಹಣಕಾಸು, ತಾಲೂಕ್ ಪಂಚಾಯತ್ 15 ಹಣಕಾಸು, ಗ್ರಾಮ ಪಂಚಾಯತ್ 15 ಹಣಕಾಸು, ನರೇಗಾ, ಸಮಗ್ರ ಶಿಕ್ಷಣ ಅಭಿಯಾನ, ಮಧ್ಯಾಹ್ನ ಉಪಹಾರ ಯೋಜನೆ, ಹೀಗೆ ಸಾಕಷ್ಟು ಯೋಜನೆಗಳನ್ನು ಒಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೇವೆ. ಉದ್ದೇಶ ಏನು ಅಂತ ಕೇಳಿದ್ರೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಏನ್ ನಡೀತಾ ಇದೆ, ಏನೇನ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಕೆಲಸ ಆಗಿದೆ, ಅದರ ಪ್ರಯೋಜನ ಯಾರಿಗಾಗಿದೆ, ಇದೆಲ್ಲವನ್ನ ತಿಳ್ಕೊಳ್ಳುವ ಒಂದು ಉದ್ದೇಶದಿಂದ ಈ ಸಾಮಾಜಿಕ ಪರಿಶೋಧನೆಯನ್ನ ಆಯೋಜಿಸಿದ್ದಾರೆ. ಅದು ಮೀಟಿಂಗ್ ಸಭೆ ನಮಗೆಲ್ಲ ಗೊತ್ತಿರುತ್ತೆ. ನನ್ನಲ್ಲಿ ನಿಮ್ಮಲ್ಲಿ ಚರ್ಚೆ ನಿಮ್ಗೆ ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಪ್ರಯೋಜನಗಳು ನಿಮ್ಮ ಮಕ್ಕಳು ಸಿಗ್ತಾ ಇದೆಯಲ್ಲ, ಸಿಗ್ತಾ ಇದೆಯಾ, ಸಿಗ್ತಾ ಇದೆ ಅಂತ ಹೇಳಿ ಮಕ್ಕಳು ಯಾರು ಮಾತಾಡ್ತಾರೆ? ನೀವು ತಾಯಿಗೆ ಹೇಳಿ, ನೀವು ಕೇಳಿದ್ದೀರಲ್ಲ ನಿಮಗೆ ಬೆನಿಫಿಟ್ ಏನೇನು ಸಿಗ್ತದೆ ಗೊತ್ತಿದೆಯಾ? ನಿಮ್ಮ ಮಕ್ಕಳಿಗೆ ಬಂದಿದೆಯಾ? ಇದು ಫಸ್ಟ್ ಯಾವ್ಯಾವ ಯೋಜನೆ ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳಿ. ಆಮೇಲೆ ನನ್ನ ಹೆಸರು ಲಲಿತಾ ರಾಮಂಬಿಗ. ಊಟ ಸಿಗ್ತದೆ, ಹಾಲು, ಮೊಟ್ಟೆ, ಬಾಳೆಹಣ್ಣು, ಶೂ ಕೊಡ್ತರು, ಬಟ್ಟೆ ಕೊಡ್ತರು, ಪುಸ್ತಕ ಕೊಡ್ತರು, ಸೊಂಟ ಬೆಲ್ಟ್ ಕೊಡ್ತರು, ಟಾಯ್ ಕೊಡ್ತರು. ಬೆಲ್ಟು ಟಾಯ್ ಎಲ್ಲ ಧಾನ್ಯಗಳಿಂದ ಕೊಡ್ತಾರೆ. ಹೇಳಿ ಮುಂದೆ ನೀವು ಕೂತ್ಕೊಳ್ಳಿ. ಅವ್ರು ಬಿಟ್ಟಿದ್ದಾರೆ ಸುಮಾರಷ್ಟು, ಯಾರು ಹೇಳ್ತೀರಿ? ಅವ್ರು ಕೆಲವಷ್ಟು ಬಿಟ್ಟಿದ್ದಾರೆ. ಮತ್ತೆ ಅದ್ರ ಹೊರತಾಗಿ ಇಂಪಾರ್ಟೆಂಟ್ ಬಿಟ್ಟಿದ್ದೀರಿ ನೀವು. ಮಕ್ಕಳಿಗೆ ಬೇಡ ಮತ್ತೆ ಮತ್ತೊಂದು ಆರು ತಿಂಗಳೊಮ್ಮೆ ಕೂತ್ಕೊಳ್ಳಿ, ಜಂತು ಹುಳುವೆ ಕೊಡ್ತಾ ಇದಾರಲ್ಲ. ಕಡೆ ವರ್ಷಕ್ಕೊಮ್ಮೆ ಯಾರು ಬರ್ತಾರೆ ನಿಮ್ ಶಾಲೆಗೆ? ಡಾಕ್ಟರ್ ಬರ್ತಾರಲ್ಲ. ಇವೆಲ್ಲಕ್ಕೂ ನೀವು ಎಷ್ಟು ರೊಕ್ಕ ಕೊಡ್ತೀರಿ? ಕೊಡುದಿಲ್ಲ ಅಲ್ಲ. ಇದಕ್ಕೆಲ್ಲ ಸರ್ಕಾರ ಹಣ ತುಂಬ್ತಾ ಇದೆ. ಫ್ರೀಯಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಅದ್ರ ಜೊತೆಗೆ ಊಟ, ವೈದ್ಯಕೀಯ ತಪಾಸಣೆ ಪ್ರತಿಯೊಂದನ್ನು ಮಾಡ್ತಾ ಇದೆ. ನೀವು ಶಾಲೆ ಹೋಗ್ಬೇಕಾದ್ರೆ ಏನೋ ಗೊತ್ತಿಲ್ಲ, ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ ಏನೂ ಇಲ್ಲ. ನಾವೆಲ್ಲ ಶಾಲೆ ಹೋಗ್ಬೇಕಾದ್ರೆ ಏನಿತ್ತು ಹೇಳ್ರಿ? ಏನೂ ಇರ್ಲಿಲ್ಲ. ಆಗಸ್ಟ್ 15 ಪೇಪರ್ ಮೀಟ್ ಸಾಲ ಕೊಡ್ತಿದ್ರು, ಜನವರಿ 26 ಕೊಡ್ತಿದ್ರು. ಅದು ಕೊಟ್ಟರೆ ಒಂಥರ ಖುಷಿ ಆಗ್ತಾ ಇತ್ತು. ಮತ್ತೇನ್ ಮಾಡ್ತಿದ್ರು, ಮನೆಗೆ ಹೋಗಿ ಬರ್ಬೇಕಿತ್ತು. ಶಾಲೆಗೆ ಯಾವ್ದೇ ಕಟ್ಕೊಂಡು ಬರೋದು ಇಲ್ಲ. ಶಾಲೆಯಲ್ಲಿ ಊಟ ಇಲ್ಲ ಬಿಡಿ, ಸೆಕೆಂಡರಿ ಅದು. ನಾವು ಶಾಲೆಗೂ ಕಟ್ಕೊಂಡು ಬರ್ಬಾರ್ದು, ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕು. ಬರ್ಲಿಕ್ಕೆ ಮತ್ತೆ ಸ್ವಲ್ಪ ತಡ ಆದ್ರೆ ಹೊರಗಡೆ ನಿಂತ್ಕೋಬೇಕು ಒಂದ್ ಕಾಲದಲ್ಲಿ. ಸರ್ಕಾರ ಈಗಾಗಲೇ ಸಮಾಜದವ್ರಿಗೆ ಎಲ್ಲಾನು ಕೊಟ್ಟಿದೆ, ಒಂದನ್ನ ಬಿಟ್ಟಿದೆ. ಏನ್ ಹೇಳ್ರಿ? ಏನ್ ಬಿಟ್ಟಿದೆ? ಮಕ್ಕಳಿಗೆ ಹೊಡಿಬಾರ್ದು ಅನ್ನೋದನ್ನ ಬಿಟ್ಟಿದೆ ಅಲ್ವಾ? ಅಲ್ಲ ನೀವು ಮೇಡಮ್ ನನ್ನ ಮಕ್ಕಳಿಗೆ ಹೊಡಿಬೇಕಾ ಕೇಳ್ರಿ? ಅಲ್ಲ, ಅವರನ್ನ ಕಂಟ್ರೋಲಿಗೆ ತರ್ಬೇಕಾದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ಬೇಕಲ್ಲ. ನಮ್ ಕೈಯಲ್ಲಿ ಒಂದು ಕೋಲ್ ಇದ್ರೆ ಮಾತ್ರ ಮಕ್ಕಳು ಸ್ವಲ್ಪ ಬೈಲಿ ಹೊಡಿಲಿ, ಏನೇ ಮಾಡದೇ ಇದ್ರು ಸಹಿತ ಸ್ವಲ್ಪ ಹೆದರ್ತಾರೆ ಅನ್ನೋದು. ಅದು ಸರ್ಕಾರ ಏನ್ ಮಾಡಿದೆ, ಎಲ್ಲ ಸವಲತ್ತನ್ನು ಕೊಟ್ಟು ಅವರಿಗೆ ಹೊಡಿಬಾರ್ದು ಅನ್ನೋದನ್ನ ಒಂದ್ ಮಾಡಿದೆ ಅಲ್ಲ. ಈಗ ನಾ ಕೇಳಿ ಇಷ್ಟೆಲ್ಲ ಸವಲತ್ತು ಕೊಡ್ತಾರಲ್ಲ, ನೀವು ಶಾಲೆಗೆ ಎಷ್ಟು ದಿನ ಬರ್ತೀರಿ ಪಾಲಕರು?
ಕೆಲ್ಸ ಇದ್ರಿಲ್ಲ ಅಲ್ಲ ಕೆಲ್ಸ ಇದ್ರೆ ಅಲ್ಲ ಯಾವಾಗ ಬರ್ತೀರಿ ಎಷ್ಟು ದಿವಸ ಬರ್ತೀರಿ ಈಗ ಏನಾಗಿದೆ ಅಂದ್ರೆ ನಾವು ನೀವು ಕಲಿಬೇಕಾದ್ರೆ ಕೇವಲ ಶಿಕ್ಷಣ ಒಂದನ್ನೇ ಕೊಡ್ತಾ ಇದ್ರು ಶಾಲೆ ಆದ್ರೆ ಈಗ ಏನ್ ಮಾಡ್ತಾರೆ ಹೇಳ್ರಿ ಬೆಳಿಗ್ಗೆ ನೀವು 9:00ವರೆಗೆ ಇಲ್ಲಿ ತಂದು ಬಿಟ್ರಿ ಅಂದ್ರೆ 4:30 ತನಕನು ಅವ್ರದ್ದು ಏನೇನು ಉಂಟು ಎಲ್ಲದನ್ನು ಶಿಕ್ಷಕರೇ ಮಾಡ್ಬೇಕು ಅಲ್ವಾ ಮಾಡ್ಬೇಕು ಮಾಡಿಸ್ಬೇಕು ಎರಡು ಬರ್ತದೆ ಅಲ್ವಾ ಏನಂದ್ರೆ ಹಾಲು ಕುಡಿಲಿಕ್ಕೆ ಬೆಳಿಗ್ಗೆ ಬಂದ ತಕ್ಷಣ ಪ್ರೇಯರ್ ಹಾಕ್ಬೇಕು ಪ್ರೇಯರ್ ಆದ ತಕ್ಷಣ ಹಾಲು ಹಾಕ್ಬೇಕು ಹಾಲು ಕುಡಿಬೇಕು ಆನಂತರ ಕಲಿಸ್ಬೇಕು ಊಟಕ್ಕೆಲ್ಲ ರೆಡಿ ಮಾಡಬೇಕು ಅಲ್ವಾ ಆಮೇಲೆ ಊಟದ ನಂತರ ಟ್ಯಾಬ್ಲೆಟ್ ಕೊಡಬೇಕು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಮತ್ತೆ ಹೊರಗಿನ ಯಾವುದೇ ಕಚೇರಿಗಳ ನಮ್ಮಮ್ಮ ನಿಮ್ಗೆ ಹೇಳ್ಕೊಡ್ತಿದ್ರು ನಿಮ್ಮಮ್ಮ ಹತ್ರ ಹೋಗಿ ಹೇಳ್ತೀವಿ ನೀತಿ ರೆಡಿ ಮಾಡಿ ಮಕ್ಕಳು ಮಾತಾಡ್ಕೊಳ್ತಾರೆ ಮತ್ತೆ ಜೊತೆಗೆ ಅಡಿಗೆಯವರು ಏನಾಗ್ತಾರೆ ಅಲರ್ಟ್ ಆಗ್ತಾರೆ ಶಿಕ್ಷಕರು ಅಲರ್ಟ್ ಆಗ್ತಾರೆ ಮತ್ತೆ ಅಡಿಗೆಯವರಿಗೂ ಇದರಿಂದ ಅನುಕೂಲ ಆಗ್ತದೆ ಏನು ಕೇಳಿದ್ರೆ ನೀವು ಬಂದಾಗ ಮಕ್ಕಳ ಜೊತೆಗೆ ಮಕ್ಕಳಿಗೆ ಬಡಿಸ್ಬೇಕಾದ್ರೆ ಒಂದು ಉಪ್ಪಿನಕಾಯಿ ಅಥವಾ ಏನಾದರೂ ನೀವು ಬಡಿಸ್ಬೇಕಾದ್ರೆ ನೀವು ಒಂದು ಹೆಲ್ಪ್ ಮಾಡಿದ್ರೆ ನೀವು ಮತ್ತೆ ಆರಿಸೋದು ರುಚಿ ನೋಡಿದ್ರೆ ಊಟದ ಎರಡೂ ಕೆಲಸ ಆಗ್ತದೆ ಅಂದ್ರೆ ಇದು ರೂಲ್ಸ್ ಆಗಿದೆ ಊಟ ರುಚಿ ನೋಡ್ಬೇಕು ಒಂದು ಪುಸ್ತಕ ಇದೆ ಶುಚಿ ರುಚಿ ಪುಸ್ತಕ ಅಂತ ಅದ್ರೊಳಗೆ ಬರಿಬೇಕು ಏನಾಗಿದೆ ಏನು ಅಂತ ಹೇಳ್ಕೊಂಡು ಅದನ್ನು ಬರೆದು ಊಟ ಮಾಡಿ ಅದನ್ನ ಬರ್ದಿಕ್ಕೆ ಹೋಗ್ಬೇಕು ಅಂತ ಪದ್ಧತಿ ಇದೆ ಯಾಕೆ ಕೇಳಿದ್ರೆ ಈಗ ನೋಡ್ರಿ ಈಗಾಗಲೇ ನಾವು ರಜೆ ಇದ್ದಾಗ ನಿಮ್ಗೆ ರಜೆ ಇದ್ದಾಗ 2 ದಿವಸ ಮಕ್ಕಳನ್ನ ಇಟ್ಕೊಳ್ಳೋಕೆ ಎಷ್ಟು ಕಷ್ಟ ಆಗ್ತದೆ ಈ ಮಳೆ ರಜೆಯಲ್ಲಂತೂ ನಾವು ನೋಡ್ತೇವೆ ಮಕ್ಕಳು ತಂದೆ ತಾಯಿಗಳಿಗೆ ಬೇಡ ಹೋಗೋದೆ ಮಳೆನೂ ಬೇಡ ಏನು ಬೇಡ ಆಗಿರ್ತದೆ ಹೋಗ್ತಿರಲ್ಲ ಅಂಥದ್ರೊಳಗೆ ಶಿಕ್ಷಕರು ಇಷ್ಟೆಲ್ಲ ಮಕ್ಕಳನ್ನ ಇಟ್ಕೊಂಡು ನಿಭಾಯಿಸ್ಬೇಕು ಕಷ್ಟ ಅಲ್ಲ ಅಲ್ಲಿ ನಿಮ್ಮ ಶಿಕ್ಷಕರು ಊಟ ಹಾಕಿದಾರೆ ಅವ್ರ ಪರವಾಗಿ ಮಾತಾಡ್ತೀರಿ ಅಂತ ಹೆದರ್ಕೊಳ್ಬಹುದು ಇಲ್ಲ ಇದು ವಾಸ್ತವವನ್ನ ಹೇಳ್ತಾ ಇದ್ದೇನೆ ಅಷ್ಟೇ ಏನಂದ್ರೆ ಇದರಿಂದ ಮಕ್ಕಳಿಗೆ ಇಷ್ಟೆಲ್ಲ ಬೆನಿಫಿಟ್ ಆಯ್ತಲ್ಲ ಪಾಲಕರಿಗೆ ಬೆನಿಫಿಟ್ ಆಗದೆ ಏನಾಗದೆ ಹೇಳ್ರಿ ನೋಡುವ ಈ ಯೋಜನೆಗಳಿಂದ ಮಕ್ಕಳಿಗಷ್ಟೇ ಅಲ್ಲ ಪಾಲಕರಿಗೆ ಬೆನಿಫಿಟ್ ಆಗದೆ ಏನಾಗದೆ ಹೇಳಿ ಪ್ರಯೋಜನ ಆಗ್ಲಿಲ್ವಾ ಪಾಲಕರಿಗೆ ಪ್ರಯೋಜನ ಆಗ್ಲಿಲ್ವಾ ಹೇಳ್ರಿ ಆಗ್ಲಿಲ್ಲ ಅನ್ನೋರು ಹೇಳ್ರಿ ಆಗಿದ್ರೆ ಏನಾಗದೆ ಅಂತ ಹೇಳಿ ಪ್ರಯೋಜನ ಆಗ್ಲಿಲ್ವಾ ಮಾತಾಡ್ರಿ ಹೇಳ್ರಿ ನೀವು ತಾಯಂದಿರೇ ಹೇಳಿ ಅವ್ರು ಹೇಳ್ಬೇಡ ನೀವು ತಾಯಂದಿರೇ ಹೇಳಿ ಏನ್ ಪ್ರಯೋಜನ ಆಗದೆ ಬೆಳಿಗ್ಗೆಯಿಂದ 4 ಗಂಟೆವರೆಗೆ ಶಾಲೆಯಲ್ಲಿ ಮಧ್ಯಾಹ್ನ ಊಟ ಶಾಲೆ ಕೆಲಸಕ್ಕೆ ಹೋಗೋ ತಾಯಂದಿರಿಗೆ ಬೆಳಿಗ್ಗೆ ಮಕ್ಕಳನ್ನು ಬಿಟ್ಟು ಸಂಜೆ ಬಂದ್ಮೇಲೆ ಮಾಡ್ಬೋದು ಹೆಚ್ಚಿನ ಸಮಯ ಶಾಲೆಯಲ್ಲಿ ಕೊಳ್ಳೋದ್ರಿಂದ ನಮ್ಗೆ ನೋಡ್ರಿ ಒಂದು ಶಾಲೆ ಶುರು ಆಯ್ತು ಅಂದ ತಕ್ಷಣ ನಾವು ನೀವು ಕಲಿಬೇಕಾದ್ರೆ ಅಷ್ಟಾಗ್ಲಿ ಇಷ್ಟಾಗ್ಲಿ ಪಾಲಕರು ಎಷ್ಟು ಹಣ ಖರ್ಚು ಮಾಡ್ಬೇಕಿತ್ತು ಅಲ್ಲ ಅಜ್ಜಿ ಕೂತಾರ ಹೌದಂತಾರ ಅವ್ರಿಗೆ ಅನುಭವ ಅದೇ 2 ಮಕ್ಕಳು 4 ಮಕ್ಕಳು ಸಾಕಿದೆ ಹೌದು ನಾವೇನ್ ಮಾಡಿದೇವೆ ಅಂತ ನೋಡಿ ಅವ್ರು ಹೌದಂತ ಅಲ್ಲಿ ಆಡಿಸ್ತಾ ಇದ್ದಾರೆ ನೀವ್ಯಾರು ನಿಮ್ಗೆ ಅನುಭವ ಆಗ್ಲಿಲ್ಲ ಯಾಕೆ ನಿಮ್ಗೆ ಹುಟ್ಟು ತಕ್ಷಣ ಸರ್ಕಾರ ಎಲ್ಲ ತಂದು ರೆಡಿ ಮಾಡಿಟ್ಟು ಅವ್ರು ನೋಡಿ ಹೇಳ್ತಾ ಇದ್ರು ಅಲ್ಲೇ ತಲೆ ಅಲ್ಲಿ ಆಡಿಸ್ತಾ ಇದ್ದಾರೆ ಅಲ್ಲ ಅಮ್ಮ ಹೋಗ್ತಿರಿ ಅಲ್ಲ ಒಂದ್ ಮಳೆಗಾಲ ಶುರು ಆಯ್ತು ಅಂದ್ರೆ ಈಗ ನೋಡಿ ಒಂದ್ ಮನೇಲಿ 2-3 ಜನ ಹೆಚ್ಚು ಮಕ್ಕಳಿಲ್ಲ 3 ಜನ ಇದ್ರು ಅಂತ ತಿಳ್ಕೊಡ್ರಿ ಅವ್ರಿಗೆ ಏನ್ ಫೋಟೋ ಆಗ್ಬೇಕು ಅಥವಾ ಕೊಡೆ ಆಗ್ಬೇಕು ಫೀ ತುಂಬಬೇಕು ಶಾಲೆ ಅಡ್ಮಿಷನ್ ಫೀ ಅಂತ ಮಾಡ್ತಿದ್ರು ಫೀ ತುಂಬಬೇಕು ಅಷ್ಟಾಗ್ಲಿ ಇಷ್ಟಾಗ್ಲಿ ಆ ರೊಕ್ಕ ತರ್ಬೇಕಾದ್ರೆ ಕಷ್ಟ ಆಗಿತ್ತು ಫೀ ತುಂಬಬೇಕು ಮತ್ತೆ ಪಟ್ಟಿ ಪುಸ್ತಕ ತರಬೇಕು ಅದು ಕೊಡ್ಸ್ಬೇಕು ಬ್ಯಾಗ್ ಕೊಡ್ಸ್ಬೇಕು ಪ್ರತಿ ಒಂದನ್ನು ಈಗ ಬ್ಯಾಗ್ ಎಲ್ಲ ಬಿಡಿ ಅದು ಈಗ ಬಂದದೆ ನಾವಾಗ ಹಳೆ ಬ್ಯಾಗ್ ತಗೊಂಡದ್ದು ಹಿಂಗೆ ಹಿಡ್ಕೊಂಡದ್ದು ಅದೇ ಪುಸ್ತಕ ಇದು ಹಾಕೊಂಡು ರಬ್ಬರ್ ಹಾಕೊಂಡು ಅಂದ್ರೆ ಇಷ್ಟೆಲ್ಲ ಮುಂದುವರಿಲ್ಲ ಹಿಂದೆ ಅಷ್ಟು ಅಂತ ಆತಿ ಮಾಡುದು ಅದನ್ನ ತಂದ್ಕೊಡ್ಬೇಕಾದ್ರೂ ಪಾಲಕರಿಗೆ ಎಷ್ಟು ಕಷ್ಟ ಆಗ್ತಿತ್ತು ಈಗ ನಿಮ್ಗೆ ಶಾಲೆ ಶುರುವಾದ ಟೆನ್ಷನ್ ಇದೆ ಮಗ ಜಂಗಿ ಚಟಿ ಹಾಕೊಂಡು ಹೋಗ್ತಾ ಮತ್ತೊಂದು ಸ್ವಲ್ಪ ದಿವಸ ಬರ್ತದೆ ಯೂನಿಫಾರ್ಮ್ ಇದ್ರು ಆ ಮಕ್ಕಳ ಮನೇಲಿ ಇದ್ರು ತಾವು ಬರ್ತೇವೆ ಅಂತಾರಲ್ಲ ಅವು ಕರ್ಕೊಂಡು ಹೋದ್ರೆ 1 ಇಲ್ಲ 2 ಪಟ್ಟು ಖರ್ಚಾಗ್ತದೆ ಅಲ್ಲ ಅಲ್ಲಿ ಖರ್ಚಾಗ್ಬೇಡ ನಮ್ಮ ಮಕ್ಳಿಗೆ ಖರ್ಚು ಮಾಡಿದ್ರೆ ಯಾರಿಗೆ ಮಾಡ್ಬೇಕು ಕೇಳಿದ್ರು ನೀವು ಆದ್ರೆ ಎಲ್ಲಾ ಸಂದರ್ಭದಲ್ಲೂ ತಂದೆ ತಾಯಿ ಹತ್ರ ಹಣ ಇರುವುದಿಲ್ಲ ಒಪ್ತೀರಾ ಇದಕ್ಕೆ ಅಲ್ವಾ ನೀವು ಸಹಿತ ಅಡುಗೆಯವ್ರಿಗೆ ಹೆಲ್ಪ್ ಮಾಡಿ ಮಾಡುವಂತದ್ದು ನಿಮ್ ಜವಾಬ್ದಾರಿ ನೋಡ್ರಿ ಮತ್ತೊಂದು ಹೇಳ್ತೇನೆ ಅಡುಗೆಯವ್ರ ಆಯ್ಕೆ ಯಾವಾಗ ಆಗಿದೆ ಹೇಳ್ರಿ ಒಂದ್ ಅನ್ನ ಸಾರು ಮಾಡ್ಲಿಕ್ಕೆ ಅಡುಗೆಯವ್ರ ಆಯ್ಕೆ ಮಾಡಿದ್ರು ಅನ್ನ ಮದುವೆ ಸಾರು ಎರಡೇ ಇರ್ತಾವ ಫಸ್ಟ್ ಅಡುಗೆಯವ್ರ ಆಯ್ಕೆ ಆದಾಗ ಈಗ ಮೊಟ್ಟೆ ಬಂದದೆ ಮೊಟ್ಟೆ ಅಷ್ಟು ಮಂದಿ ಮಕ್ಳಿಗೆ ಮೊಟ್ಟೆ ಸುಲಿಬೇಡ್ವಾ ಬೇಯಿಸಬೇಡ್ವಾ ಸುಲಿಬೇಡ್ವಾ ಮತ್ತೆ ಹಾಲು ಬಂದದೆ ಹಾಲು ಕಾಸಿ ಕೊಡ್ಬೇಡ್ವಾ ನಮಗ್ ರಾಗಿ ಬಂದದೆ ರಾಗಿ ಮಾಡ್ಬೇಕು ಗೋಧಿ ಬಂದಾಗ ಗೋಧಿ ಮಾಡ್ಬೇಕು ಪ್ರತಿಯೊಂದನ್ನು ಏನ್ರೆ ಪೇಮೆಂಟ್ ಆವಾಗಿಂದೆ ಆದ್ರೆ ಕೆಲಸ ಮಾತ್ರ ಹೆಚ್ಚಾಗ್ತಾ ಹೋಗದೆ ಅವ್ರ ಕೆಲ್ಸಕ್ಕೂ ಇನ್ನು
ಹೆಚ್ಚಿನ ಇರ್ಬೇಕು. ಯಾಕೆ ನಾವು ಶಾಲೆಗೆ ಬಂದವ್ರಿಗೆ ಮತ್ತೆ ಎಲ್ಲೂ ಕೆಲಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗುದಿಲ್ಲ. ಶಾಲೆಯಲ್ಲೇ 1 ಗಂಟೆ 2 ಗಂಟೆ ಆಗ್ತದೆ. 1 ಗಂಟೆ ಅಲ್ಲ, 2, 2:30, 3 ಗಂಟೆನೇ ಆಗ್ತದೆ. ಕಡೆಗೆ ಎಲ್ಲಿ ಶಾಲೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಮನೆ ಕೆಲಸ ಮಾಡ್ಕೊಳ್ಬೇಕಾದ್ರೆ ಶನಿವಾರ ರವಿವಾರ ಮಾಡ್ಕೊಳ್ಬೇಕು. ಅದಕ್ಕಾಗಿ ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ಸಹಿತ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಪಾಲಕರಾದಂಥವ್ರು ನಾವು ಸಹಿತ ಶಾಲೆಯಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಹೇಳ್ಕೊಂಡು ಈ ಯೋಜನೆ ಉದ್ದೇಶ. ಸಾಮಾಜಿಕ ಪರಿಸರ ಮಾಡಿದ್ದೇನಂದ್ರೆ ನಿಮಗೆ ಬೆನಿಫಿಟ್ ಎಲ್ಲ ಸಿಕ್ಕಿದ್ಯೋ ಹೇಗೆ, ಮತ್ತೆ ನೀವು ಯಾವ ರೀತಿ ಇನ್ವಾಲ್ವ್ ಆಗಿದ್ದೀರಿ, ಪಾಲಕರು ಇದ್ರ ಬಗ್ಗೆ ಏನೇನನ್ನ ಅರ್ಥಕೊಂಡಿದ್ದೀರಿ, ಇವೆಲ್ಲವನ್ನ ನೋಡ್ರಿ. ಮತ್ತೊಂದು ಖುಷಿ ವಿಷಯ, ಎಲ್ಲ ಮಕ್ಕಳು ಇಲ್ಲೇ ಊಟ ಮಾಡ್ತಾರೆ, ಮನೆಗೆ ಹೋಗುದಿಲ್ಲ, ಹೌದಲ್ಲ? ಕೆಲವೊಂದು ಶಾಲೆಯಲ್ಲಿ ಇದೆ ಮತ್ತು ಕೆಲವೊಂದು ಶಾಲೆ ಹೀಗೆ ಎಲ್ಲ ಮಕ್ಕಳು ಊಟ ಮಾಡ್ತಿದ್ರು ಆ ಶಾಲೆಯಲ್ಲಿ. ಉದಾಹರಣೆಗೆ ಹೇಳ್ತೇನೆ ಕೇಳ್ರಿ. ಅವತ್ತು ಹೀಗೆ ಸಭೆ ಮಾಡ್ದಾಗ ಕೇಳಿದ್ವಿ, ಮಾತಾಡ್ಬೇಡಿ, ಶಾಲೆಯಲ್ಲಿ ನಾವು ಹೋದಾಗ ಕೇಳಿದ್ವಿ, ನಿಮ್ಮ ಮಕ್ಕಳು ಊಟ ಮಾಡ್ತಾರೆ, ಏನು ಇಲ್ಲಿ ಪರಿಸ್ಥಿತಿ ಏನು, ಹೇಗಿದೆ, ನಿಮ್ ವಿಚಾರ ಏನು ಅಂತ ಕೇಳಿದಾಗ ನಮ್ಮ ಮಕ್ಕಳು ಎಲ್ಲ ಊಟ ಮಾಡ್ತಾರೆ, ನಮ್ಗೆ ಆರಾಮಾಗ ನಾವು ಕೆಲ್ಸಕ್ಕೆ ಬರ್ತೇವೆ, ಮಕ್ಕಳು ಊಟ ಮಾಡ್ತಾರೆ. ಆದ್ರೆ ವಾಸ್ತವವಾಗಿ ನಾವು ಅಲ್ಲಿ ಪರೀಕ್ಷೆ ಮಾಡಿದಾಗ ಡೇಟ್ ವಾರ ಆದಂತ ಎಣ್ಣೆನ ಹಾಕಿ ಅಡಿಗೆನ್ ಮಾಡ್ತಾ ಇದ್ರು ನಮ್ದೇ ತಾಲೂಕಲ್ಲಿ, ಮತ್ತೆ ಬೇರೆ ತಾಲೂಕಲ್ಲ. ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ಬಂದು ಸ್ವಲ್ಪ ಇದ್ ಮಾಡ್ತಾ ಇದ್ರು ಅವರು ಅಲರ್ಟ್ ಆಗ್ತಾರೆ. ಶಿಕ್ಷಕ ಎಲ್ಲ ನೋಡ್ಬೇಕಂದ್ರೆ ಆಗುದಿಲ್ಲ. ಈಗ ಉದಾಹರಣೆ ಹೇಳ್ತೇನೆ, ಶಿಕ್ಷಕರನ್ನ ಒಬ್ಬರನ್ನ ದಿವಸ ನೇಮಿಸ್ತೇವೆ ಅಂತ ಈಗ ಸರ್ಕಾರನ ಹೇಳ್ತಾ ಇದೆ ಅಂತೇಳಿ. ಒಬ್ಬ ಶಿಕ್ಷಕರನ್ನ 1 ದಿವಸಕ್ಕೆ ಪೂರ್ತಿ ಅಡಿಗೆ ಹೋಯ್ತೇನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಜನ ಇದ್ದಿದ್ದಾರೆ, ಮಕ್ಕಳಿದ್ದಾರೆ, 3 ಶಿಕ್ಷಕರಿದ್ದಾರೆ ಇಲ್ಲಿ. 1 ದಿವಸ ಒಬ್ಬರು ಮಾಡ್ಲಿಕ್ಕೆ ಹೋದ್ರು, 2 ಮಂದಿ ಶಿಕ್ಷಕರು 1ನೇದಿಂದ 7ನೇವರೆಗೆ ಕಲಿಸಿ ಸಾಧ್ಯ ಇದೆಯಾ? ಮಕ್ಕಳ ಶಿಕ್ಷಣ ಏನಾಗ್ಬೋದು ಅಲ್ವಾ? ಇದರಿಂದ ಪಾಲಕರು ಸ್ವಲ್ಪ ಅವರಿಗೆ ಕೈ ಜೋಡಿಸಿದ್ರೆ ಇನ್ವಾಲ್ವ್ ಅಂದ್ರೆ ಇದು ಏನಂದ್ರೆ ಇಂಥ ಕೆಲಸ ಮಾಡ್ಕೊಳ್ಳಿಕ್ಕೆ ಮತ್ತೆ ಒಂದು ಒಳ್ಳೆ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಇದೆ. ಅದಕ್ಕಾಗಿ ನಾವೇನ್ ಹೇಳ್ತಾ ಇದ್ದೇವೆ, ನೀವು ಎಲ್ಲರೂ ಇದ್ರೊಳಗೆ ಇನ್ವಾಲ್ವ್ ಆಗ್ಬೇಕು. ಮತ್ತೆ ಏನೇನು ಸರ್ಕಾರದಿಂದ ಸೌಲಭ್ಯ ಸಿಗ್ತದೆ ಅದನ್ನ ನೀವು ಪಡ್ಕೊಳ್ಬೇಕು. ಇನ್ನು ಸ್ಕಾಲರ್ಶಿಪ್ ಅಂತ ಕೇಳಿದ್ವಿ. ಸ್ಕಾಲರ್ಶಿಪ್ 2019ರಿಂದ ಅಂದ್ರೆ ಕೊರೋನಾ ನಂತರ ಸ್ಕಾಲರ್ಶಿಪ್ ಬರಲಿಲ್ಲ. ಎಷ್ಟೋ ಜನ ತುಂಬಿದ್ದಾರೆ ಆನ್ಲೈನ್ ನಲ್ಲಿ, ಆದ್ರೂ ಬರ್ಲಿಲ್ಲ. ಯಾರಿಗೆ ಬಂದಿದೆ ಅಂದ್ರೆ SC ST ಮಕ್ಕಳಿಗೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮಕ್ಕಳಿಗೆ ಅಷ್ಟು ಬಂದಿದೆ. ಮತ್ತೆ ಕೆಲವಷ್ಟು ವಿಕಲಚೇತನ ಮಕ್ಕಳು, ಅದು ಎಲ್ರಿಗೂ ಬರಲಿಲ್ಲ, ಕೆಲವು ಆಯ್ದ ಮಕ್ಕಳಿಗೆ ಅಷ್ಟೇ ಬಂದಿದೆ. ಇತರೆ ಜಾತಿಯವರಿಗೆ ಯಾರಿಗೂ ಸ್ಕಾಲರ್ಶಿಪ್ 2019ರಿಂದ ಬರಲಿಲ್ಲ. ಇನ್ನು ಮುಂದಿನ ಅವಧಿಯಲ್ಲಿ ಬಂದ್ರೆ ಬರ್ಬೋದು. ಆದ್ರೆ ಪ್ರತಿ ಸಲ ಕೇಳ್ತಾ ಇದ್ದಾರೆ. ಅದು ಈ ಸಲ ಏನು ಕೇಳಿದಾಗ ಇತರೆಯವರಿಗೆ ತುಂಬಲಿಕ್ಕೆ ಆಪ್ಷನ್ನೇ ಇರ್ಲಿಲ್ಲ ಅಂತೆ. ಆಪ್ಷನ್ನೇ ಇರ್ಲಿಲ್ಲ. ಉಳಿದವರಿಗೆ ತುಂಬಲಿಕ್ಕೆ ಅವಕಾಶ ಇದೆ, ಇತರೆ ನಮ್ಮ ಸಿಗ್ತಾವಲ್ಲ ಅವಕ್ಕೆ ತುಂಬಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಬರ್ತಾ ಇಲ್ಲ ಸ್ಕಾಲರ್ಶಿಪ್. ಉಳಿದಂತೆ ಎಲ್ಲ ಬೆನಿಫಿಟ್ ನಿಮ್ಮ ಮಕ್ಕಳಿಗೆ ಸಿಕ್ಕಿದ್ಯಾ? ಸಿಕ್ಲಿಲ್ವಾ? ಸ್ಕಾಲರ್ಶಿಪ್ ಒಂದ್ ಬಿಟ್ಟು ಬೇಕೆ ಬಾಕಿ ನಿಮ್ಗೆ ಸಿಕ್ಕಿದ್ಯಾ ಕೇಳ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಒಂದ್ ಬಿಟ್ಟು ಬಾಕಿ ಯೋಜನೆ ಎಲ್ಲ ಸಿಕ್ಕಿದ್ಯಾ? ದೂರದಿಂದ ಬರುವಂತ ಮಕ್ಕಳಿದಾರ ಇಲ್ಲಿ, ಅವ್ರಿಗೆ ಸಹ ದುಡ್ಡು ಸಿಕ್ಕಿದ್ಯಾ? ಹಾಕ್ಲಿಲ್ಲ, ಎಲ್ಲೂ ಹಾಕ್ಲಿಲ್ಲ. ಈ ಸಲದ ಎಲ್ಲೂ ಹಾಕ್ಲಿಲ್ಲ. ಮತ್ತೆ ದಯಮಾಡಿ ಅದೊಂದು ನೆನ್ಪಿಟ್ರೆ, ಹೋದ್ ಸಲ ಹಾಕಿದಾಗ ಈ ಸಲ ಹಾಕ್ಬಹುದು. ಆದ್ರೆ ಸಾಮಾನ್ಯವಾಗಿ ದೂರದಿಂದ ಬರುವಂತ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಬರ್ತಾ ಇದೆ, ಅವ್ರ ಅಕೌಂಟಿಗೆ ಜಮಾ ಆಗ್ತಾ ಇದೆ. ಏನಂತೆ ಏನ್ ಹೇಳ್ರಿ, ದೊಡ್ಡ ಕೇಳ್ರಿ, ಏನ್ ಹೇಳ್ರಿ, ಸಮಸ್ಯೆ ಇದ್ರೆ ಹೇಳಿ, ಎದ್ ನಿಂತ ಹೇಳಿ. ಹೇಳಿ ಏನ್ ಹೇಗೆ ಅದು ಈಗ ನಾವು ಅವ್ರ ಬಾಯವರು ಅದೇ ಹೇಳ್ತು, ಚರ್ಚಾ ಕಂಡು ಆಗಿದೆ ಹೊರತು ಸಭೆ ಅಲ್ಲ ಇದು. ನಿಮ್ಗೆ ಸಮಸ್ಯೆ ಏನಿದ್ರು ಹೇಳಿ. ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದು SDMC ಅಧ್ಯಕ್ಷರು ಇದ್ದಾರೆ ಇಲ್ಲಿ, ನಾವಿದ್ದೀವಿ, ಮೇಡಮ್ ಇದ್ದಾರೆ, ಟೀಚರ್ ಇದ್ದಾರೆ, ಅದೇನಿಲ್ಲ. ಈಗ ಒಂದ್ ವಿಷಯ, ಈಗ ನನ್ನ ಮುಗಿದ ತಕ್ಷಣ ನೀವು ಪಾಲಕರು ಮಾತಾಡ್ಬೇಕು, ಆಮೇಲೆ SDMC ಅಧ್ಯಕ್ಷರು ಮಾತಾಡ್ಬೇಕು, ಆಮೇಲೆ ಒಬ್ಬರು ಶಿಕ್ಷಕರು ಮಾತಾಡ್ಬೇಕು, ಆ ನಂತರ ನಮ್ಮ ಸಭೆಯ ಅಧ್ಯಕ್ಷರು ಮಾತಾಡ್ಬೇಕು. ಮತ್ತೇನಾದ್ರು ಕೇಳೋದಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರು ಹೇಳ್ರಿ, ನೀವು ಮಾತಾಡಿ. ಪಾಲಕ ಪೋಷಕರ ಚರ್ಚೆಯಲ್ಲಿ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಬಗ್ಗೆ ಸವಿಸ್ತರವಾಗಿ ಮಾತನಾಡಿದ್ದಾರೆ. ನಮ್ಮೊಡನೆ ಚರ್ಚೆಯನ್ನು ಮಾಡಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳು. ಈಗ ಪಾಲಕರಿಂದ ಮಾತು
ಯಾರು ಒಂದು ಮಾತಾಡಿ ಒಂದೆರಡು. ಒಳ್ಳೇದಿದ್ರು ಹೇಳ್ರಿ, ಮತ್ತೇನಾದ್ರು ತುಂಬಾ ತೊಂದರೆ ಆಗ್ತಾ ಇದ್ರು ಹೇಳ್ರಿ, ಮತ್ತೇನಾದ್ರು ಅವಕಾಶ ಬೇಕಾದ್ರೆ ನಿಮ್ಗೆ ಏನ್ ಬೆನಿಫಿಟ್ ಬೇಕು, ನಿಮ್ಗೆಲ್ಲ ಇದೆಯಾ ಹೇಗೆ ಸೌಕರ್ಯಗಳು ನಿಮ್ ಶಾಲೆಯಲ್ಲಿ ಮಕ್ಕಳಿಗೆ, ಅದು ಕೂತರು ಹೇಳಿ. ಎಸ್ಎಲ್ಸಿ ಅಧ್ಯಕ್ಷರಾದ ಪ್ರಕಾಶ್ ನಾಯ್ಕ ಅವರು ಒಂದೆರಡು ಮಾತಾಡಿ. ಸಮಸ್ಯೆ ಏನಂತ ನನಗೆ ಗೊತ್ತಾಗಲಿಲ್ಲ. ನಾವು ಸಭೆ ಹೇಳ್ಬೋದು. ಈಗ ಒಂದು ವಾಕ್ಯ ಹೇಳ್ಬೋದು. ಅದು ಪಾಲಕರಿಗೆ ಹೇಳುವುದೇನಂತಂದ್ರೆ, ನಮ್ಮ ಶಾಲೆ ಶಿಕ್ಷಣ ಕೊಡ್ತಾರಲ್ಲ ನಮ್ಮ ಶಿಕ್ಷಕಿಯರು, ನೀವು ಮನೆಯೊಳಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನು ಹೋಮ್ವರ್ಕ್ ಕೊಡಲಿಲ್ಲ ಅಂತ ಮನೆಯೊಳಗೆ ನೋಡಿ, ಕೊಡಲಿಲ್ಲ ನಾಳೆ ಬಂದು ಶಿಕ್ಷಕರಲ್ಲಿ ಹೇಳಿ ಏನು ಹೋಮ್ವರ್ಕ್ ಕೊಡಲಿಲ್ಲ ಅಂತ ಹೇಳಿ ಅದನ್ನು ಕೂತು ಚರ್ಚೆ ಮಾಡುವ. ಮತ್ತೊಂದು ಶಾಲೆಯಿಂದ ಕೆಲವೊಂದು ಸಲ ಏನೋ 4 ಮಕ್ಕಳು ಹೇಳ್ತೀರ ಮತ್ತೇನು ಸರಿಯಾದ ಟೈಮ್ ಕೊಡಲಿಲ್ಲ ಅಂತ ಹೇಳಿ. ಮತ್ತೆ ಹೆಚ್ಚಿನಾಗಿ ಮೇಡಮ್ ಒಂದು ಶಾಲೆ ಹಿಂದ್ಗಡೆ ಮಣ್ಣಿದೆ, ಏನು ತೆರವು ಮಾಡಲಿಲ್ಲ, ಅದು ಕಟ್ಟಡ ಬಂದಿದೆ, ಅದು ಕಟ್ಲಿಕ್ಕೆ ಜಾಗ ಇಲ್ಲ. ಇದುವರೆಗೂ ಅದು 2 ವರ್ಷ ಆಗಿ ಬಂತು, ಮಿನಿಮಮ್ ಈಗ 3 ವರ್ಷ ಆಗಿ ಬಂತು. ಅದು ಯಾರಿಗೆ ಮಾಡಿದಾರೋ ಗೊತ್ತಿಲ್ಲ. ಈಗ ತೆರವು ಮಾಡಿದ್ದು ಮಣ್ಣಂದು ನಾವು SMC ಅದು ಪ್ರೇಮಭಾಯ ಇರುವಾಗ ನೀವು ಬಂದ ತೆರವು ಮಾಡಲಿಲ್ಲ. ಈಗೆಲ್ಲ ನಿಮ್ದು ವಿಷಯ ಬಂದಾಗ ನಾವೀಗ ಹೀಗಾಗಿ ನಮ್ಮ ಕೊಠಡಿ ಬಂದು ಕ್ಯಾನ್ಸಲ್ ಆಗೋ ಸ್ಥಿತಿಯಲ್ಲೂ ಇದೆ. ಮಣ್ಣಿಗೆ ಸಂಬಂಧ ಇಲ್ಲ, ಕೊಠಡಿ ಆ ಸ್ಥಳದೊಂದು ಅಲ್ಲೇ ಕಟ್ಟೋದಲ್ಲ, ಈಗ ನಾವು ಮಳತೆಗೆ ಹಿಂದ್ಗಡೆ ಕಟ್ಟುವಂತಿದ್ದೆ. ಈಗ ನಾವು ಬರಿಬೇಕು. ಈಗ ಅದನ್ನ ಇನ್ನೇ ಏನು ನಮ್ಗೆ ಉತ್ತರವೂ ಬರಲಿಲ್ಲ. ಅಲ್ಲ ಅವ್ರಿಗೆ ಬರಿಬೇಕು, ನಾವು ಬರೀತೇವೆ, ಬರೀಲಿ ಮತ್ತೆ ಹೇಗಾಗ್ತದೆ? ಅಲ್ಲ ಹೇಳಿದ್ದಲ್ಲ ನಡೀತಾ ಇದೆ. ನಾನು ಈಗ ನಮ್ಮ ಶಾಲೆಗೆ ಪ್ರೋಗ್ರಾಮ್ ನಡೀತಿದೆ. ನಮ್ಮ ಶಾಲೆ ಹೆಚ್ಚಿನ ಕೇಂದ್ರೀಯ ಶಾಲೆ ಇದೆ. ಕೇಂದ್ರ ಶಾಲೆ ರಂಗಭೂಮಿ ಇರೋದೇ ನಮ್ಮ ಶಾಲೆ. ಎಲ್ಲ ಪ್ರತಿಯೊಂದು ಹಳ್ಳಿ ಶಾಲೆಯೂ ರಂಗಭೂಮಿ ಇದೆ. ಇದುವರೆಗೆ ನಮ್ಮ ಶಾಲೆಯಲ್ಲಿ ರಂಗಭೂಮಿ ಇಲ್ಲ. ನಾವು ಪ್ರೋಗ್ರಾಮ್ ಮಾಡ್ರಿ, ಹಿಂದ್ಗಡೆ ಮಾಡೋಕ್ಕೂ ಜಾಗ ಇಲ್ಲ, ಮುಂದ್ಗಡೆ ಮಾಡೋಕ್ಕೂ ಜಾಗ ಇಲ್ಲ. ಜಾಗದ ಒಂದು ಸಮಸ್ಯೆ ಇದೆ. ನೋಡಿ ಆಮೇಲೆ ಮನೆಯಲ್ಲಿ ಏನು ಉತ್ತರ ಬರ್ತದೆ ನಾವು ವಿಚಾರಿಸ್ತೀವಿ. ಅಲ್ಲ ಈಗ ನಾವು ಇದು ಮಾಡ್ಕೊಂಡ್ರೆ ನಾವು ತೆರವು ಮಾಡಿ ಕೊಡ್ತಿಲ್ಲ. ನಾನೀಗ ಅವ್ರಿಗೆ ತೆರವು ಮಾಡಲಿಲ್ಲ. SMC ಮೇಲೆ ಹಾಕಕ್ಕೆ ಹೋಗಿದ್ದಾರೆ ಅವರು. ಇದಕ್ಕೆ ನೇರವಾಗಿ ಹೊಡಿ SMC ಮಾಡೋದಿಲ್ಲ. ಎಲ್ಲರೂ SMC ಸಹಿ ಹಾಕಿದ್ದಾರೆ, ನೋಡಲಿಲ್ಲ, ಮಾಡಲಿಲ್ಲ. ಮೊನ್ನೆ ಓದುವಾಗ ನಮ್ಗೆ ಗೊತ್ತಾಗಿದೆ SMC ಈ ಥರ ಮಾಡಿದ್ದಾರೆ ಅಂತ ಹೇಳಿ. ಏನೇ ಒಂದು ಶಾಲೆ ದುರ್ಘಟನೆ ಆದರೂ ಒಂದು SMC ಹೊಣೆ ಅಂತ ಬಂದಿದ್ದಾರೆ ಅದರಲ್ಲಿ. ಅದು ಯಾಕೆ ಬಂದಿಲ್ಲ SMC ಎಲ್ಲರೂ ಇದು ಮಾಡಿದ್ದಾರೆ. ಮತ್ತೆ ನೋಡಿದ್ದೆ ನಾನು SMC ಬಂದಾಗ ಸರಿ ಹಾಕಿದ್ದಾರೆ. ಅದು ಆ ರೀತಿ ಬರೀಬಾರ್ದು. ಎಲ್ಲ ಸಹಿ ಹಾಕಿದ್ದಾರೆ. ಹೋದ ಕೇಳೋದಲ್ಲ, ಹೊಣೆ ಅಂತಂದಾಗ ನೀವು ಸಹಿ ಶಿಕ್ಷಕರು ಸೇಫ್ ಆಗಿದ್ದಾರೆ. ಎಲ್ಲ ಬೇಡಿಕೆ ಬಿಸಿ ಊಟಕ್ಕೆ ಅಡುಗೆ ಕೋಣೆ ಮತ್ತು ದಾಸ್ತಾನು ಕೊಠಡಿ ಅವಶ್ಯಕತೆ ಇದೆ. ಮತ್ತು 2 ದೊಡ್ಡ ತೋಪು ಅಂದ್ರೆ ಕಾಳಜಿ ಕೇಂದ್ರ ನಡೆಯುವುದರಿಂದ 2 ದೊಡ್ಡ ತೋಪು ಅವಶ್ಯಕತೆ ಇದೆ. ಮತ್ತೊಂದು ಮಿಕ್ಸರ್ ಅವಶ್ಯಕತೆ ಇದೆ. ಅದೇನು ರಂಗಮಂದಿರ ಅಂತಲ್ಲ, ನಾನು ನೋಟ್ ಮಾಡ್ಕೊಂಡು ಸುಡ್ತೇನೆ. ಹೇಳಿದೆ ನಾಯಕರವರು ಎರಡು ಮಾತನ್ನ ಆಡ್ತಿದ್ದಾರೆ. ಸಾಮಾಜಿಕ ಪರಿಶೋಧನೆ, ಪಾಲಕರು, SDM ಅಧ್ಯಕ್ಷರು ಹಾಗೂ ಶಿಕ್ಷಕರ ಒಂದು ತೀರ್ಪು ಬಂದಿದೆ. ಶಿಕ್ಷಕರು ಮತ್ತು ಪಾಲಕರ ಮಧ್ಯದಲ್ಲಿ SDMs ಇರ್ತಾರೆ ಅಲ್ವಾ? ಪಾಲಕರು ಎಲ್ಲರೂ ಬಂದ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ ಅಂದ್ಕೊಂಡು SDMs ಇರ್ತಾರೆ. ಈಗ ಸಮಸ್ಯೆ ಒಂದು ಹೇಳಿದ್ದಾರೆ,
ಈಗ ಟೀಚರ್ ಏನ್ ಮಾಡ್ಬೇಕು, SDMC ಅವರ ಒಂದು ಮೀಟಿಂಗ್ ಕರೆದು ಅದನ್ನ ಸಮಸ್ಯೆಯನ್ನು ಬರೆದು BO ಆಫೀಸಿಗೆ ಕಳಿಸುವಂತ ಜವಾಬ್ದಾರಿ ಶಿಕ್ಷಕರು. ಮೇಡಮ್ ಅದು ಸಮಸ್ಯೆ ಅರ್ಜೆಂಟ್, SDMC ಅರ್ಜೆಂಟ್ ಕರೆದು ಅದನ್ನು ಕರೆದು ಆ ಮಣ್ಣನ್ನು ತೆರವುಗೊಳಿಸಿ ಅವರು ಹಿಂದೆ ಕಟ್ಟಡ ಕಟ್ತಿದೆ ಹಿಂದೆ ಅದನ್ನು ಮಣ್ಣು ತೆರವು ಕಡೆ ಪಟ್ಟಣ ಅದು ಅನುದಾನ ಇಲ್ಲ ಮಣ್ಣಿದೆ ಅದಕ್ಕೆ ಕಟ್ಟಡ ವಾಪಸ್ ಅವರಿಗೂ ಬೇಜಾರಾಗ್ತದೆ. ಅದಕ್ಕೆ ನೀವು ಅರ್ಜೆಂಟ್ ಒಂದು SDMC ಮೀಟಿಂಗ್ ಮಾಡ್ಕೊಂಡು ತೆರವು ಮಾಡ್ಕೊಂಡು BO ಆಫೀಸಿಗೆ. ಇನ್ನೊಂದು ಈಗ ಪಾಲಕರು ಎಲ್ಲವೂ ದುರ್ಘಟನೆ ನಡೀತಾ ಇದೆ. ಹೇಗೆ ಮುನುಗೋಡದಲ್ಲಿ ಮೊನ್ನೆ ದುರ್ಘಟನೆ ನಡೀತು. ಏನು, ತೊಗರಿಯ ಬೆಳೆಗೆ ಬ್ಯಾಕ್ಟೀರಿಯಾದಿಂದ 30 ಮಂದಿ ಮಕ್ಕಳಿಗೆ ಬೇದಿ ವಾಂತಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸ್ವಚ್ಛತೆಯನ್ನು ಕಾಪಾಡಬೇಕಂದ್ರೆ ಶಿಕ್ಷಕರ ಕರ್ತವ್ಯವೂ ಉಂಟು, ನಿಮ್ಮ ಅಡಿಗೆಯವ್ರದ ಕರ್ತವ್ಯ ಉಂಟು, ಹಾಗೂ ನಿಮ್ಮ ಪಾಲಕರ ಕರ್ತವ್ಯ ಉಂಟು, SDMC ಅವ್ರ ಕರ್ತವ್ಯ ಉಂಟು. ಯಾರು SDMC ಅವರಾಗಲಿ ಅಥವಾ ಪಾಲಕರಾಗಲಿ ಒಂದು ದಿವಸ ಒಂದು 10 ನಿಮಿಷ 5 ನಿಮಿಷ ಇಲ್ಲೇ ಇದ್ದು ಎಲ್ಲರೂ ಹೋಗ್ಬೇಕಂದ್ರೆ 1 ನಿಮಿಷ ಬಂದು ಆ ಅಡಿಗೆ ಕೊಣಲಿ ಹೆಂಗಿದೆ, ತೊಗರಿ ಬೆಳೆ ಹೆಂಗಿದೆಯಪ್ಪ, ಎಣ್ಣೆ ಹೆಂಗಿದೆ, ಅಕ್ಕಿಗೆ ಏನಾದ್ರು ಇದಾಗಿದೆ, ಬೂಸ್ಟ್ ಬಂದಿದೆಯೋ ಅದನ್ನು ನೋಡುವಂತ ಕರ್ತವ್ಯ ನೀವು ಮಾಡಬೇಕು. ಏನಿದ್ರು ನಿಮ್ಮ ಜವಾಬ್ದಾರಿಯನ್ನು ಅರಿತು ಈಗ ಇವರು ಹೇಳಿದ್ದಾರೆ, ಎಲ್ಲವೂ ನಮ್ಮ ಗೀತಾ ಮೇಡಮ್ ಸವಿಸ್ತರವಾಗಿ ಹೇಳಿದ್ದಾರೆ. ಇಲಾಖೆ ಮತ್ತೆ ಶಿಕ್ಷಕರದ್ದು ಕರ್ತವ್ಯ ಅವರಿಗೂ ಇದೆ ಸಮಸ್ಯೆ, ಯಾರಿಗೆ ಶಿಕ್ಷಕರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನೆಲ್ಲ ನೀವು ಎಲ್ಲ ಇದು ಮಾಡ್ಕೊಂಡು ಬಗೆಹರಿಸ್ಕೊಂಡು ಇದು ಮಾಡಿ. ಮಾಲಿನ್ಯ ನಾಯಕರಿಗೆ ಧನ್ಯವಾದಗಳು. ಈಗ ಪೂಜಾ ನಾಯಕರಿಂದ ಆಹಾರ ಬಂದಿದೆ. ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ಸಮಗ್ರ ಸಾಮಾಜಿಕ ಪರಿಶೋಧನಾ ಶಿಕ್ಷಣ ಅಭಿಯಾನ ಯೋಜನೆ ಪಾಲಕ ಪೋಷಕರ ಸಭೆ. ಈ ಸಭೆಗೆ ಅಧ್ಯಕ್ಷರಾಗಿ ಆಗಮಿಸಿದ ಕೃಷಿ ಇಲಾಖೆ ಅಧಿಕಾರಿಗಳಾದ ಶ್ರೀ RV ನಾಯಕರವರಿಗೆ ನಮ್ಮ ಶಾಲೆಯ ಪರವಾಗಿ ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಶ್ರೀಮತಿ ಗೀತಾ ಗಾಂವ್ಕರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು. SDMCಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ನಾಯ್ಕ್ ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ರೇಣುಕಾ ಗೌಡ ಅವರಿಗೆ ಧನ್ಯವಾದಗಳು. ಉಪಹಾರ ಯೋಜನೆ ಸಮಗ್ರ ಸಾಮಾಜಿಕ ಪರಿಶೋಧನಾ ಶಿಕ್ಷಣ ಅಭಿಯಾನ ಯೋಜನೆ ಕಾರ್ಯಕ್ರಮವನ್ನು ನಡೆಸಿದ ಮಧುರಾ ನಾಯಕ್ ಹಾಗೂ ಸುಲೋಚನಾ ನಾಯ್ಕ್ ಹಾಗೂ ಪವಿತ್ರಾ ಗೌಡ, ಗೌರಿ ಗೌಡ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಧನ್ಯವಾದ. ಹಾಗೆಯೇ ನಮ್ಮ ಎಲ್ಲ ಪಾಲಕ ಪೋಷಕರಿಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಅವರಿಗೂ ಕೂಡ ಧನ್ಯವಾದ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕರಿಗೂ ಧನ್ಯವಾದ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದ. ಆಹಾರವನ್ನು ನಿರ್ವಹಿಸಿದ ಪೂಜಾ ನಾಯಕರಿಗೆ ಧನ್ಯವಾದ. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ನಮ್ಮ ಮಕ್ಕಳಿಗೆ राष्ट्रगीत एक साथ शुरू कर। जय हे